ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು, ದಳಪತಿ, ಆಗಾಗ್ಗೆ ತಮ್ಮ ಲೂಸ್ ಟಾಕ್ಸಿಂದ ಬೇರೆ ಪಕ್ಷದ ನಾಯಕರು ಅವರುಗಳ ಮೇಲೆ ಬೊಟ್ಟು ಮಾಡಿ ತೋರಿಸುವ ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಸಿಕ್ಕಾಕೊಂಡಿದ್ದೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಪ್ರತಿ ಬಾರಿಯೂ ಕೂಡ ಕುಮಾರಸ್ವಾಮಿ ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹಾರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಸುಮ್ಮನೆ ನನ್ನ ಹತ್ರ ಎಲ್ಲ ಪುರಾವೆಗಳಿದೆ ಅಂತ ಹೇಳ್ತಾರೆ, ಆದರೆ ಯಾವುದೇ ಸಾಕ್ಷ್ಯಗಳನ್ನು ಸಲ್ಲಿಕೆ ಮಾಡುವಂತಹ ಕೆಲಸ ಮಾಡೋದಿಲ್ಲ. ಸುಮ್ಮನೆ ಈ ಥರದಿರೋ ಅವರ ಘನತೆಗೆ ಅವರೇ ಧಕ್ಕೆ ತರ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಂಥ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಬೇಕಾದಷ್ಟು ಬಾರಿ ಕೇಳಿಬಂದಿರುವಂಥದ್ದು. ಈ ಬಾರಿ ಸುದ್ದಿ ಆಗಿರುವಂಥದ್ದು, ಕರ್ನಾಟಕ ಸರ್ಕಾರದ ಸಚಿವರು ಡಿ ಸುಧಾಕರ್ ಅವರ ಆರೋಗ್ಯ ಬಹಳ ಗಂಭೀರವಾಗಿದೆ. ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಅವರಿಗೆ ಶ್ವಾಸಕೋಶದ ಸೋಂಕಾಗಿರುವಂಥದ್ದು, ಲಂಗ್ಸ್ ಎಫೆಕ್ಟ್ ಆಗಿರುವಂಥದ್ದು, ಇನ್ಫೆಕ್ಷನ್ ಆಗಿರುವಂಥದ್ದು. ಹೀಗಾಗಿ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಅವರ ಸ್ಥಿತಿ ಬಹಳ ಗಂಭೀರವಾಗಿದೆ. ಮೀನ್ವೇಲ್ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆರೋಗ್ಯ ಬಹಳ ಹದಗೆಟ್ಟಿದೆ ಅನ್ನುವಂಥ ಕಾರಣಕ್ಕೆ CM ಆದಿಯಾಗಿ DK ಶಿ ಅವರು, ಬೇರೆ ಬೇರೆ ನಾಯಕರುಗಳು ಎಲ್ಲರೂ ಕೂಡ ಭೇಟಿ ಮಾಡಿ ಬಂದರು ಆಸ್ಪತ್ರೆಗೆ ಹೋಗಿ. ಬಟ್ ಈ ಮಧ್ಯೆ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ನಿಜವಾಗಿಯೂ ಡಿ ಸುಧಾಕರ್ ಅವರ ಆರೋಗ್ಯಕ್ಕೆ ಏನು ಸಮಸ್ಯೆ ಆಗಿದೆ, ವಾಸ್ತವದ ವಿಚಾರ ಏನು, ಅವರ ಆರೋಗ್ಯ ಗಂಭೀರವಾದಂಥ ಸ್ಥಿತಿಯಲ್ಲಿ ಯಾಕಿದೆ, ಏನಾಯಿತು, ಇದೆಲ್ಲ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಹೇಳಬೇಕಾಗತ್ತೆ. ಸುಮ್ಮನೆ ಅವ್ರಿಗೇನೋ ಆಯಿತು, ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಹೇಳಕ್ಕೆ ಹೋಗಬಾರ್ದು. ನಿಜವಾದ ಕಾರಣ ಏನು, ಯಾತಕ್ಕಾಗಿ ಡಿ ಸುಧಾಕರ್ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ, ಬೆಡ್ ರಿಡನ್ ಆಗಿದ್ದಾರೆ, ಏನಾದರೂ ಹೆಬ್ಬೆಟ್ಟು ತಗೊಳ್ಳುವಂಥ ವಿಚಾರವ, ಸಹಿ ಹಾಕಿಸ್ಕೊಳ್ಳುವಂಥ ವಿಚಾರವ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ ಕುಮಾರಸ್ವಾಮಿ ಅವರು. ಅಂದರೆ ಇವರ ಆರೋಗ್ಯ ಅನಾರೋಗ್ಯದ ಸ್ಥಿತಿಯಲ್ಲೂ ಕೂಡ ರಾಜಕೀಯದ ವಿಚಾರವನ್ನು ಕುಮಾರಸ್ವಾಮಿ ಅವರು ಮಾತನಾಡಿಬಿಡ್ತಾರೆ. ಇದೇ ವಿಚಾರವನ್ನು ಇಟ್ಟುಕೊಂಡು ಡಿ ಸುಧಾಕರ್ ಅವರ ಪುತ್ರ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಖಂಡಿಸ್ತಾರೆ. ಅವರು ಕುಮಾರಸ್ವಾಮಿ ಅವರಿಂದ ನಾವು ಈ ಥರದ ಹೇಳಿಕೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಾಗಿ ಕುಮಾರಸ್ವಾಮಿ ಅವರ ರಾಜಕೀಯವನ್ನು ಬೆರೆಸಿ ಈ ಥರ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಮ್ಮ ಅಪ್ಪನ ಆರೋಗ್ಯ ಹದಗೆಟ್ಟಿದೆ. ಅವರು ಈ ಮುಂಚೆ ಮಣಿಪಾಲ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು. ಅದಾದಮೇಲೆ ಈಗ ಶ್ವಾಸಕೋಶದ ಸೋಂಕು ಆದಂತಹ ಕಾರಣಕ್ಕೆ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇರುವಂಥದ್ದು, ರಾಜಕೀಯವನ್ನು ಬೆರೆಸಿರುವಂಥದ್ದು ಕುಮಾರಸ್ವಾಮಿ ಅವರಿಗೆ ತಕ್ಕನಾದಂಥದ್ದಲ್ಲ. ಈ ಥರ ಮಾಡಬಾರ್ದಾಗಿತ್ತು ಅಂತ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಸುಧಾಕರ್ ಅವರ ಮಗ ಖಂಡಿಸಿದ್ದಾರೆ. ನಿಜವಾಗಿಯೂ ಇದರಲ್ಲಿ ರಾಜಕೀಯ ಅಡಗಿದೆಯಾ, ಅಥವಾ ಒಬ್ಬರ ಆರೋಗ್ಯದ ವಿಚಾರದಲ್ಲಿ ಅನಾರೋಗ್ಯಕ್ಕೆ ಒಳಪಟ್ಟಾಗ ಮಾನವೀಯತೆಯನ್ನು ಕೂಡ ಮೆರೆಯದೆ ಅದರಲ್ಲೂ ಕೂಡ ರಾಜಕೀಯ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ. ನಿಮಗೇನು ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.